ನಮ್ಮದು ಕಾವೇರಿ ಇಶ್ಯೂಗೆ ಈಗ ಒಂದು ಸಪ್ರೇಟ್ ಬೆಂಚ್ ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬೆಂಚ್ ಫಾರ್ಮ್ ಮಾಡ್ತಾರೆ. ಅದಕ್ಕೆ ಡೇಟು ಗುರುವಾರ ಏನೋ ಡೇಟ್ ಕೊಡ್ತಾ ಇದ್ದಾರೆ. ನೋಡೋಣ, ಪ್ರಾರ್ಥನೆ ಮಾಡೋಣ ಎಲ್ಲ ಕರ್ನಾಟಕ ರಾಜ್ಯದ. ಈಗ ಹರಿಯಾಣದಲ್ಲಿ ವೋಟ್ ಚೋರಿ ಆರೋಪ ಏನು ಬಂದಿದೆ, ಈಗ ಅದಕ್ಕೆ ಪೂರಕವಾಗಿ ಕರ್ನಾಟಕದಲ್ಲಿ ಏನಾದರೂ ಹೋರಾಟಗಳನ್ನು ರೂಪಿಸುವ ಖಂಡಿತ. ಈಗ ನಾವು ಈಗ ಎಕ್ಸಾಮಿನ್ ಮಾಡಿದ್ದೀವಿ, ನಮ್ಮದು ಎಲ್ಲ ಇದೆ. ಈಗೆಲ್ಲ ನಾವು ಸುಮಾರು ಲಕ್ಷಾಂತರ ಮಂದಿ ಈಗ ಎಲ್ಲ ಇದು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ದೀವಿ. 9ನೇ ತಾರೀಕಿಲ್ಲಿ ತೆಗೆದುಕೊಂಡು ಬರ್ತೀವಿ. ನಿನ್ನೆ ರಾತ್ರಿನೂ ಕೂಡ 10 ಗಂಟೆಗೆ ನಮಗೆ ಮೀಟಿಂಗ್ ಆಯಿತು, ಝೂಮ್ ಮೀಟಿಂಗ್. ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು, ಸೆಕ್ರೆಟರೀಸ್ ಎಲ್ಲ 9ನೇ ತಾರೀಕು ಅವೆಲ್ಲ ತೊಗೊಂಡು ಇಲ್ಲಿ ಕೊಡ್ತೀವಿ. ಅದನ್ನು ರಾಹುಲ್ ಗಾಂಧಿ ಅವರೇ ತೆಗೆದುಕೊಂಡು ಹೋಗಿ ಕೊಡ್ತಾರ, ನಮ್ಮ ಜನರಲ್ ಸೆಕ್ರೆಟರಿ ಕೊಟ್ಟು ಹೋಗ್ತಾರಲ್ಲ, ಅದು ನೋಡಬೇಕು. ಬಟ್ ಯಾರು ಇವತ್ತು ಸಾಯಂಕಾಲ ತಿರ್ಗಾ ಬ್ಲಾಕ್ ಅಧ್ಯಕ್ಷಗಳಿಗೆ ಇಟ್ಟಿದ್ದೀನಿ. ಯಾರ್ಯಾರು ವೋಟ್ ಚೋರಿ ವಿಚಾರದಲ್ಲಿ ಕೆಲಸ ಮಾಡಿಲ್ಲ ಅವ್ರನ್ನ ಮರ್ಸಿಲೆಸ್ಸಾಗಿ ರಿಮೂವ್ ಮಾಡ್ತೀವಿ. ನಾವು ಸಿಗ್ನೇಚರ್ ಕ್ಯಾಂಪೇನ್ ಮಾಡಬೇಕು ಅಂತ ಹೇಳಿದ್ದು, ಯಾರ್ಯಾರು ಅಕೌಂಟಬಿಲಿಟಿ ಇಲ್ಲ, ನನಗಂತೂ ಭಾಳ ಸೀರಿಯಸ್ಸಾಗಿ ಹೇಳ್ಬಿಟ್ಟಿದ್ದಾರೆ. ನಮ್ಮ ಜನರಲ್ ಸೆಕ್ರೆಟರಿ ಹೇಳಿದ್ದಾರೆ, ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಹೇಳಿದ್ದಾರೆ, ಯಾರ್ಯಾರು ವೋಟ್ ಚೋರಿ ಮಾಡಲ್ಲ ನಂಗೆ ರಿಪೋರ್ಟ್ ಕೊಟ್ಬಿಟ್ಟು ಟೈಮೇ ಕೊಡಬೇಡ ನೀನು ಅಂತ ಹೇಳಿದ್ದಾರೆ. ಈಗ 9ನೇ ತಾರೀಕು ತಂದಿಲ್ಲಿ ಕೊಡಬೇಕು. ತಿರ್ಗಾ ಇವತ್ತು ರಾತ್ರಿ ನಾನು ಮೀಟಿಂಗ್ ಇಟ್ಕೊಂಡಿದ್ದೀನಿ, CM ಹತ್ರ ಮಾತಾಡ್ತೀನಿ, MLAಸ್ಗೂ ನಾನು ಹೇಳ್ತಾ ಇದ್ದೀನಿ. ಇಸ್ ಎ ವೆರಿ ಸೀರಿಯಸ್, ಇಡೀ ನ್ಯಾಷನಲ್ ಲೆವೆಲ್ ಇಶ್ಯೂ ಇದು. 10ನೇ ತಾರೀಕು ಅವರು ಸಬ್ಮಿಟ್ ಮಾಡಬೇಕು ಅನ್ನೋದು ಒಂದು ಡಿಸಿಷನ್ ತೆಗೆದುಕೊಂಡಿದ್ದಾರೆ. ನಮ್ಮದು ಸುಮಾರು 70-80 ಲಕ್ಷ ಆಗಿದೆ ಈಗಾಗಲೇ. ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಡ್ತೀವಿ. ಕೆಲವು MLAಗಳು ಅಟೆಂಡ್ ಮಾಡಿಲ್ಲ, ಕೆಲವು ಬ್ಲಾಕ್ ಅವರು ಅಟೆಂಡ್ ಮಾಡಿಲ್ಲ. ಅಂಥವ್ರ ಬಗ್ಗೆ ವಿ ಆರ್ ವೆರಿ ಸೀರಿಯಸ್. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಕ್ರಮ ತಗೊಳ್ತೀವಿ. ಯಾರು ನಾನಂತೂ ರಿಪೋರ್ಟನ್ನು ಕೊಡ್ತೀನಿ. ನನಗೆ ಪವರ್ ಇದೆ ಅಧ್ಯಕ್ಷನ ಕಿತ್ತಾಕಕ್ಕೆ, ಕಿತ್ತಾಕ್ತಾ ಇರೋದೇ ಕೆಲಸ. MLAಸ್ಗೆ CMಗೆ ಹೇಳ್ತೀವಿ, ACC ಅವರು ಅವ್ರನ್ನ ಡೀಲ್ ಮಾಡಿ. ಸರ್, ಈಗ ಕರ್ನಾಟಕ ಆಯಿತು, ಹರಿಯಾಣ ಆಯಿತು, ಮಹಾರಾಷ್ಟ್ರ, ಹಲವು ರಾಜ್ಯಗಳಲ್ಲಿ ಈ ರೀತಿಯಾದಂತಹ ವೋಟ್ ಚೋರಿಯ ಬಗ್ಗೆ ಅಭಿಯಾನಗಳನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಆದರೆ ಎಲೆಕ್ಷನ್ ಕಮಿಷನ್ ಯಾಕೆ ಇದನ್ನು ಸೀರಿಯಸ್ ಆಗಿ ತಗೊಳ್ತಾರೆ ನೋಡಿ. ನೋಡಪ್ಪ, ನಮಗೆ ಜನರು ದೇವರಿದ್ದಂಗೆ, ಅವ್ರಿಗೆ ವಿಚಾರ ತಿಳಿಸ್ತಾ ಇದ್ದೀವಿ. ಅವರು ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ. ನಾವು ಏನೇನು ನಡೀತಾ ಇದೆ ಅನ್ನೋದು ಜನರಿಗೆ ಮಂದಟ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ನಾನು ಹೇಳ್ತೀನಲ್ಲ, ನಮ್ಮ ಕ್ಷೇತ್ರ, ನಮ್ಮ ಕನಕಪುರ ಕ್ಷೇತ್ರ, ನಮ್ಮ ಸೌ ಕ್ಷೇತ್ರದಲ್ಲಿ ಏನಾಯಿತು ಅನ್ನೋದು ನನಗೆ ಗೊತ್ತಿದೆ. ಈಗ ಅದನ್ನು ಬೇಡ, ನಾವು ಸೋತಾಗಿದೆ. ಈಗ ಅದನ್ನು ನನ್ನ ಕ್ಷೇತ್ರಕ್ಕೆ ಚರ್ಚೆ ಮಾಡೋದು ಬೇಡ. ಆ ಇನ್ವೆಸ್ಟಿಗೇಷನ್ಸು ಮತ್ತೊಂದು ಇವೆಲ್ಲ ಹೆಂಗಾಯಿತು, ಬೂತ್ ಏಜೆಂಟ್ಗಳ ಕೆಲವು ಕಡೆ ಇರಲಿಲ್ಲ, ಅದನ್ನು ವಿ ಹ್ಯಾವ್ ಅಕ್ಸೆಪ್ಟೆಡ್ ದಿ ಡಿಫೀಟ್. ಅದನ್ನೇನು ಮಾತಾಡೋದು ಬೇಡ. ಈಗ ಬೇರೆ ಕಡೆ ಕೆಲವರೆಲ್ಲ ಎವಿಡೆನ್ಸ್ಗಳು ತಂದು ಕೊಡ್ತಾಯಿದ್ದಾರೆ. ಒಂದೊಂದು ಕ್ಷೇತ್ರದಲ್ಲೇ ಎವಿಡೆನ್ಸ್ ಕೊಡ್ತಾಯಿದ್ದಾರೆ. ಅದ್ರ ಬಗ್ಗೆ ಅಧ್ಯಯನ ಮಾಡಿ ಎಲ್ಲ ರಾಜ್ಯದಲ್ಲೂ, ಬರೀ ಕರ್ನಾಟಕ ಬೇಡ, ಬೇರೆ ರಾಜ್ಯಕ್ಕೂ, ಮಹಾರಾಷ್ಟ್ರಕ್ಕೆ ಬಂದಿದೆ, ಹರಿಯಾಣ ಬಂದಿದೆ, ಬೇರೆ ರಾಜ್ಯಕ್ಕೆ ಬಂದಿದೆ, ಎಲ್ಲ ಬಂದಿದೆ. ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. ಪ್ರೂಫ್ ಎಲ್ಲಿ ಕರೆಕ್ಟಾಗಿದೆ ಅದನ್ನು ನಮ್ಮ ರಾಹುಲ್ ಗಾಂಧಿಯವರೇ ಜನರಿಗೆ ತಿಳುವಳಿಕೆ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ.